ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಮತ್ತೆ ETF ಗೆ ಇರ್ತಕ್ಕಂಥ ಡಿಫರೆನ್ಸ್ ನ ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ, ಆದ್ರೆ ETF ಅಲ್ಲಿ ಚಾರ್ಜಸ್ ಕಡಿಮೆ ಇರುತ್ತೆ. ಓಕೆ, ಅದಕ್ಕೋಸ್ಕರ ನಾವು ETF ಪ್ರಿಫರ್ ಮಾಡ್ಬೋದು. ಎರಡನೇದು ಬಂದ್ಬಿಟ್ಟು ಲಿಕ್ವಿಡಿಟಿ ಇಶ್ಯೂ ಇರಲ್ಲ. ಅಂದ್ರೆ ನೀವು ಯಾವಾಗ್ಲಾದ್ರೂ ಒಂದ್ಸತಿ ಏನಾದ್ರೂ ನಮಗೆ ಮ್ಯೂಚುವಲ್ ಫಂಡ್ಸ್ ಇಂದ ಎಕ್ಸಿಟ್ ಆಗ್ತೀವಿ, ಇದರಿಂದ ಒಂದು ನಮ್ಮ ಪೊಸಿಷನ್ಸ್ ಬೇಡ, ನಮಗೆ ಅಮೌಂಟ್ ಬೇಕಾದಾಗ ಅದನ್ನೆಲ್ಲ ಪೊಸಿಷನ್ಸ್ ಅಲ್ಲಿ ಸ್ಕ್ವೇರ್ ಆಫ್ ಮಾಡ್ಬಿಟ್ಟು ನಮಗೆ ದುಡ್ಡು ಬೇಕಾದಾಗ ನಾವು ಅದನ್ನ ನಾವು ತಗೋಬಹುದು. ಓಕೆ, ಅಂದ್ರೆ ಕೆಲವೊಂದು ಲಾಕಿಂಗ್ ಪೀರಿಯಡ್ ಇರುತ್ತೆ, ಕೆಲವೊಂದು ಲಾಕಿಂಗ್ ಪೀರಿಯಡ್ ಇರಲ್ಲ. ಸೊ ಆ ಲಾಕಿಂಗ್ ಪೀರಿಯಡ್ ಇಲ್ಲದೆ ಇರೋವನ್ನು ನಾವು ಬೇಕಂದಾಗ ನಮಗೆ ಬೇಕಾದಾಗ ನಾವು ತಗೋಬಹುದು. ಬಟ್ ಇದರಲ್ಲಿ ಕೆಲವೊಂದು ಲಿಕ್ವಿಡಿಟಿ ಇಶ್ಯೂ ಇರುತ್ತೆ. ಯಾವ್ದಂದ್ರೆ ಮೀಡಿಯಂ ಮತ್ತೆ ಸ್ಮಾಲ್ ಕ್ಯಾಪ್ಸ್ ಇರ್ಬೋದು. ಬಟ್ ಲಾರ್ಜ್ ಕ್ಯಾಪ್ಸ್ಗೆ ಲಿಕ್ವಿಡಿಟಿ ಇಶ್ಯೂ ಏನು ಬರೋದಿಲ್ಲ. ಯಾರಾದ್ರೂ ನಾವು ಸೆಲ್ ಮಾಡ್ತಿದೀವಿ ಅಂತಂದ್ರೆ ಯಾರಾದ್ರೂ ಬೈ ಮಾಡ್ತಿರ್ತಾರೆ. ಲಿಕ್ವಿಡಿಟಿ ಇಶ್ಯೂ ಒಂದ್ ಸ್ವಲ್ಪ ಕೆಲವೊಂದ್ರಲ್ಲಿ ಇಶ್ಯೂಸ್ ಬರ್ಬೋದು, ಸ್ಮಾಲ್ ಕ್ಯಾಪ್ ಮತ್ತೆ ಮೀಡಿಯಂ ಇದರಲ್ಲಿ. ಸೊ ಲಾರ್ಜ್ ಕ್ಯಾಪ್ ಅಲ್ಲೇನು ಇಶ್ಯೂಸ್ ಬರೋದಿಲ್ಲ. ಓಕೆ, ರಿಟರ್ನ್ಸ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮೀಡಿಯಂ ರಿಟರ್ನ್ಸ್ ಇರುತ್ತೆ, ಬಟ್ ETF ಅಲ್ಲಿ ಹೈ ರಿಟರ್ನ್ಸ್ ಇರುತ್ತೆ. ಅದಲ್ದೇನೆ ಒಂದು ಇದು ನಮಗೆ ಯಾವಾಗಾದ್ರೂ ಬೈ ಆನ್ ಡಿಪ್ಸ್ ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಮಾರ್ಕೆಟ್ ಕರೆಕ್ಟ್ ಆಗ್ತಿದ್ರೆ ಬೈ ಮಾಡಕ್ಕೆ ಆಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಬಟ್ ETF ಅಲ್ಲಿ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಬೈ ಮಾಡ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಸೆಲ್ ಮಾಡ್ಬೋದು. ಸೊ ಒಂದ್ಸತಿ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ನಾವು 2024ರಲ್ಲಿ ಇದೀವಲ್ಲ, ಒಂದು ಲಾಸ್ಟ್ 2020ರಿಂದ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ಒಂದು 10 lakh ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದಿದ್ರೆ ನಮ್ಗೆ ರಿಟರ್ನ್ ಒಂದು 4 years ಅಲ್ಲಿ ಎಷ್ಟು ಬರೋದು, ETF ಅಲ್ಲಿ ಎಷ್ಟು ಬರೋದು ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ 4 ವರ್ಷದಿಂದ ಅಕಸ್ಮಾತ್ SIP ಮಾಡಿದ್ರೆ, ಓಕೆ, ಪ್ರತಿ ಮಂತ್ 10,000 SIP ಮಾಡಿದ್ರೆ, ಓಕೆ, ನಾವು ಒಂದು ಟೋಟಲ್ 10 lakh ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 20,000 ಪ್ರತಿ, ಸೊ 9,60,000. 22,000 ಮಾಡಿದ್ರೆ 10 lakh ಅಷ್ಟು ಬೇಡ, 21,000 ಹಾಕಿದ್ರೆ ಓಕೆ 10 ಲಕ್ಷ. ಓಕೆ, ಸೊ 10 ಲಕ್ಷ ನಾವೇನಾದ್ರೂ 4 ವರ್ಷ, ಸೊ 4 ವರ್ಷ 10 ಲಕ್ಷ ನಾವು SIP ಮಾಡ್ತಾ ಬಂದಿದ್ರೆ ನಮಗೆ ರಿಟರ್ನ್ ಎಷ್ಟು ಬರೋದು? 4 ವರ್ಷದಿಂದ ಒಂದು 2,90,000 ಎಕ್ಸ್ಟ್ರಾ ನಮಗೆ ರಿಟರ್ನ್ಸ್ ಬಂದಿರೋದು. ಟೋಟಲ್ ವ್ಯಾಲ್ಯೂ ಅರೌಂಡ್ 13 ಲಕ್ಷ ಆಗಿರೋದು ಅಂತ ಎಕ್ಸಾಂಪಲ್ ತಿಳ್ಕೊಳ್ಳಿ. ಓಕೆ, ಸೊ ಅದನ್ನೇ ನಾವು ಈ ಒಂದು 10,08,000 ನಾವು ಅಕಸ್ಮಾತ್ 4 ವರ್ಷ 2020ರಲ್ಲಿ ನಾವು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ 10,08,000, 10,00,000, ಸೊ 10,08,000 ಅವಾಗ ಏನಾದ್ರು ನಾವು ಲಂಸಮ್ ಅಮೌಂಟ್ ಹಾಕಿದಿದ್ರೆ ಇವತ್ತು ಎಷ್ಟಾಗಿರೋದು 4 yearsಗೆ, ಸೊ 15,86,000 ಆಗಿರೋದು. ಓಕೆ, 5,78,000 ರಿಟರ್ನ್. ಸೊ ಮಿಕ್ಕಿದೇನಿತ್ತು ನಮ್ದು ಇನ್ವೆಸ್ಟೆಡ್ ವ್ಯಾಲ್ಯೂ. ಸೊ ಅದೇ ನಿಫ್ಟಿ ಬೀಸ್ ಅಲ್ಲಿ ಅಂದ್ರೆ ETF ಅಲ್ಲಿ ಹಾಕಿದಿದ್ರೆ ಎಷ್ಟಾಗಿರೋದು? ಸೊ ನಮ್ಗೆ ETF ಯಾವ್ದ್ಯಾವ್ದು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಡಿಮ್ಯಾಟ್ ಅಕೌಂಟ್ ಹೋಗಿ, ಸೊ ಇಲ್ಲಿ ಬೀಸ್, ಓಕೆನಾ, ಈ ತರ ಟೈಪ್ ಮಾಡಿದ್ರೆ ಇಲ್ಲೇನಿರುತ್ತಲ್ಲ ಬೀಸ್ ಅಂತ, ಅಂದ್ರೆ ಗೋಲ್ಡ್ ಬೀಸು, ಬ್ಯಾಂಕ್ ಬೀಸ್, ನಿಫ್ಟಿ ಬೀಸ್, ಇನ್ಫ್ರಾ ಬೀಸ್, ಇದು ಲಿಕ್ವಿಡ್ ಬೀಸ್, ಜೂನಿಯರ್ ಬೀಸ್, ಇವೆಲ್ಲ ಏನಿದಾವಲ್ಲ ಇವನ್ನೆಲ್ಲ ETF ಅಂತೀವಿ. ಓಕೆ, ಸೊ ಇದನ್ನ ಇವೆಲ್ಲ ETF ಅಂತೀವಿ. ನಮ್ಗೆ ಯಾವ ಸೆಕ್ಟರ್ ಬೇಕಂದ್ರೆ ಅದು. ನಾನಂತೂ ಇದೊಂದು ನಿಫ್ಟಿ ಬೀಸ್ ನ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದು ಬಂದ್ಬಿಟ್ಟು ನಿಫ್ಟಿ 50 ಸ್ಟಾಕ್ಸ್ ಏನಿರುತ್ತಲ್ಲ, ಸೊ ಆ ಸ್ಟಾಕ್ಸ್ ಎಲ್ಲ ಇನ್ವಾಲ್ವ್ ಆಗಿ ಇದೊಂದು ಕಂಬೈನ್ ಆಗಿರುತ್ತೆ. ಸೊ ನಿಫ್ಟಿ 50 ನಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವಲ್ಲ, ಸೊ ಅವೆಲ್ಲ ಸ್ಟಾಕ್ಸ್ ಇದ್ರಲ್ಲಿ ಕಂಬೈನ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಒಂದು ಟಾಪ್ ಸ್ಟಾಕ್ಸ್, ಸೊ ಪಕ್ಕ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂತ ಸ್ಟಾಕ್ಸ್ ಇವು. ಓಕೆ, ಸೊ ಅದಕ್ಕೋಸ್ಕರ ಇದನ್ನೇ ಪ್ರಿಫರ್ ಮಾಡ್ತೀನಿ, ನಿಫ್ಟಿ ಬೀಸ್. ಫಾರ್ ಎಕ್ಸಾಂಪಲ್, ಏನಾದ್ರೂ 2020ರಲ್ಲಿ, ಓಕೆ, ಬಿಗಿನಿಂಗ್ ಅನ್ಕೊಳ್ಳಿ, ಸೊ ಈ ಒಂದು ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದಿದ್ರೆ
ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗಿರೋದು ನೋಡೋಣ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಇಲ್ಲೆಷ್ಟು 125 ರೂಪಾಯಿ. ಓಕೆ, ಫಾರ್ ಎಕ್ಸಾಂಪಲ್ ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ವಿ ಅನ್ಕೊಳ್ಳಿ. ಎಷ್ಟು? 10,08,000. 10,08,000 10,08,000 ಡಿವೈಡೆಡ್ ಬೈ 125. ಸೊ ಇನ್ವೆಸ್ಟ್ ಮಾಡಿದ್ರೆ 8,064 ಕ್ವಾಂಟಿಟಿ ಅವಾಗ ಬೈ ಮಾಡಿದಿದ್ರೆ, ಸೊ ಇವತ್ತು ಎಷ್ಟಾಗಿರೋದು 277 ಪ್ರೈಸ್. ಸೊ 22,33,728 ಆಗಿರೋದು. ಓಕೆ, ಸೊ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟಾಗಿತ್ತು? ಲಮ್ಸಮ್ ಇನ್ವೆಸ್ಟ್ ಮಾಡಿದ್ರು 15,86,000. ಇದೊಂದು 16 ಲಕ್ಷ ಆಗಿದ್ರೆ, ಸೊ ಇದೆಷ್ಟಾಗಿರೋದು 22 ಲಕ್ಷ ಆಗಿರೋದು. ಅಂದ್ರೆ ಎಷ್ಟು? 7 ಲಕ್ಷ ಡಿಫ್ರೆನ್ಸ್. 7 ಲಕ್ಷ ಜಾಸ್ತಿನೇ ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ ಬೀಸ್. ಓಕೆ, ಅದಲ್ದೇನೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂದ್ರೆ, ಇದು ನಮ್ ಕೈಯಲ್ಲಿರುತ್ತೆ. ಇದೊಂಥರ ಹೆಂಗೆ ಅಂತಂದ್ರೆ ಗ್ಯಾರಂಟಿ ರಿಟರ್ನ್ಸ್ ಅನ್ನೋ ತರ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಬೈ ಮಾಡಿದ್ವಿ. ಓಕೆ, 125 ರೂಪಾಯಿಗೆ. ಬಟ್ ಏನಾಯ್ತು, ಮಾರ್ಕೆಟ್ ಕಮ್ಮಿ ಅಂದ್ರೆ ಒಂದ್ ಸ್ವಲ್ಪ ಡೌನ್ ಹೋಯ್ತಲ್ಲ. ಸೊ ಇದು ಯಾವ್ದು ಕೊರೋನಾ ಫಾಲ್ ಅನ್ಸುತ್ತೆ. ಓಕೆ, ಈ ಟೈಮಲ್ಲಿ ಮಾರ್ಕೆಟ್ ಎಷ್ಟಾದ್ರೂ ಫಾಲ್ ಆಗ್ಲಿ ಸುಮ್ನೆ ಬೈ ಮಾಡ್ಬೋದು, ಕಣ್ ಮುಚ್ಕೊಂಡು ಬೈ ಮಾಡ್ಬೋದು. ಮಾರ್ಕೆಟ್ ಫಾಲ್ ಆಗ್ತಾ ಬೈ ಮಾಡಿ, ಎಷ್ಟಾದ್ರೂ ದುಡ್ಡು ಇರ್ಲಿ ಬೈ ಮಾಡಿ. ಸೊ ಇದು ಬಂದ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ, ಸೊ ನಿಫ್ಟಿ 50 ನಿಮ್ ಎಷ್ಟೇ ಕೆಳಗಡೆ ಹೋದ್ರು ಮೇಲ್ಗಡೆ ಬರ್ಲೇಬೇಕು. ಆ ತರ ಶ್ರೀಮಂತರು ಯಾಕೆ ಶ್ರೀಮಂತರು ಆಗ್ತಾನೆ ಇರ್ತಾರೆ ಅಂತಂದ್ರೆ, ಅವರಿಗೆ ಪಕ್ಕಾ ಗೊತ್ತಿರುತ್ತೆ ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತೆ, ಮಾರ್ಕೆಟ್ ಪಕ್ಕ ಯಾವಾಗ ರಿಟರ್ನ್ ಅಂದ್ರೆ ಅಪ್ಸೈಡ್ ಬರುತ್ತೆ ಅಂತ. ಈವನ್ ಅಕಸ್ಮಾತ್ ಏನು ಡೌನ್ ಸೈಡ್ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ ಅಂತಂದ್ರು, ಡೌನ್ ಸೈಡ್ ಯಾವಾಗ್ಲಾದ್ರೂ ಆದಾಗ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಆವರೇಜ್ ಮಾಡ್ತಾ ಬರ್ತಾರೆ. ಅಂದ್ರೆ ಅಮೌಂಟ್ ನ ಆಡ್ ಮಾಡ್ತಾನೆ ಹೋಗ್ತಿರ್ತಾರೆ. ಓಕೆ, ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಿರ್ತಾರೆ. ಯಾವಾಗ ಬೌನ್ಸ್ ಬ್ಯಾಕ್ ಆಗುತ್ತಲ್ಲ ಅಂತ ಟೈಮಲ್ಲಿ ಒಳ್ಳೆ ರಿಟರ್ನ್ಸ್ ಬಂದಾಗ ಅವರು ಎಕ್ಸಿಟ್ ಆಗ್ತಾರೆ. ಸೊ ಆ ತರ ಪ್ರಾಫಿಟ್ ಮಾಡ್ತಾರೆ. ಅವ್ರು ಇನ್ನೊಂದು ಅಂತಂದ್ರೆ, ಯಾವ್ದಾದ್ರು ಒಂದು ಶಾರ್ಟ್ ಟರ್ಮ್ ಗೆ ಏನಾದ್ರು ಫಂಡ್ಸ್ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನ ಯೂಸ್ ಮಾಡಲ್ಲ. ಯಾವ್ದಾದ್ರೆ ಅವ್ರಿಗೆ ನನ್ಗೆ ಇದು ಬೇಡವೇ ಬೇಡ, ಇದು ಅಂದ್ರೆ ಇದನ್ನ ಇನ್ವೆಸ್ಟ್ಮೆಂಟ್ಗೋಸ್ಕರ ನಾವು ಎತ್ತಿಟ್ಟಿದೀವಿ ಅನ್ನೋ ಒಂದು ಅಮೌಂಟ್ ಇರುತ್ತಲ್ಲ, ಅವ್ರು ಸುಮ್ನೆ ಕಣ್ ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಏಂತಕ್ಕೆ ಅಂತಂದ್ರೆ, ಅದು ರಿಟರ್ನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಒಟ್ನಲ್ಲಿ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಬಂದಾಗ್ಲೇ ಬುಕ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ 2020ರಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ವು ಅದಕ್ಕಿಂತ ಒಂಚೂರು ಮೇಲ್ಗಡೆ ಹೋಗಿದೆ ಅಷ್ಟೇ. ಅದಾದ್ಮೇಲೆ ಒಂದು 2028ರಲ್ಲಿ 150 ಆಗಿದೆ ಪ್ರೈಸ್. ಬಟ್ 200 ಪ್ಲಸ್ಗೆ 1 ವರ್ಷ ಟೈಮ್ ಹಿಡಿದಿದೆ. ಅಂದ್ರೆ ಒಂದು 50 ರೂಪಾಯಿ ಜಾಸ್ತಿ ಆಗೋಕ್ಕೆ 1 ವರ್ಷ ಟೈಮ್ ಹಿಡಿದಿದೆ. ಇಲ್ಲಿ ಕ್ಲೋಸ್ ಆಗಿರೋದು ಅಂದ್ರೆ ಅರೌಂಡ್ ಒಂದು 85 ರೂಪಾಯಿ ಅನ್ಕೊಳ್ಳಿ ಈ ಒಂದು ಏರಿಯಾದಲ್ಲಿ. ಸೊ ಅದಾದ್ಮೇಲೆ ನೋಡಿ 2023 ಒಂದು ಅಲ್ಲೇ ಇತ್ತು ಆಲ್ಮೋಸ್ಟ್. ಓಕೆನಾ, ಸೊ ಅದಾದ್ಮೇಲೆನೆ ಇಲ್ಲಿ ರೈಸ್ ಆಗಿರೋದು. 2023ರಿಂದ ರೈಸ್ ಆಗಿದೆ. 2024ರಲ್ಲಿ ಇನ್ನು ಜಾಸ್ತಿ ರೈಸ್ ಆಗಿದೆ. ಸೊ ಇದೇ ತರ ಒಟ್ಟಿನಲ್ಲಿ ಅವ್ರು ಪ್ರಾಫಿಟ್ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಸೊ ಯಾವಾಗ್ಲಾದ್ರೂ ಕರೆಕ್ಷನ್ ಬಂದ್ರೆ ಪಕ್ಕ ನಾವ್ ಆಡ್ ಮಾಡ್ಕೋಬಹುದು. ಅದು ಒಂದ್ ರಿಕವರಿ ಆದ್ಮೇಲೆ ನಾವು ಸೆಲ್ ಮಾಡ್ಬೋದು. ಇದೊಂಥರ ಹೆಂಗ್ ಅಂತಂದ್ರೆ ಒಂಥರ ಗ್ಯಾರಂಟಿ ರಿಟರ್ನ್ಸ್ ಇದ್ದಂಗೆ. ಕಣ್ ಮುಚ್ಕೊಂಡು ಇದ್ರಲ್ಲಿ ನಾವು ದುಡ್ಡು ಮಾಡ್ಬೋದು. ಸೊ ಕರೆಕ್ಟ್ ಏನಂತಂದ್ರೆ, ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ಅಲ್ಲಿಂದ ಡೌನ್ ಸೈಡ್ ಹೋಯ್ತು ಅಂತಂದ್ರೆ ಇನ್ನೂ ಸ್ವಲ್ಪ ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ಬೋದು. ಅವಾಗ ಮಾರ್ಕೆಟ್ ರಿಕವರಿ ಆದಾಗ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ETF ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಇನ್ನೊಂದು ಅಂತ ಅಂದ್ರೆ, ಯಾರಿಗಾದ್ರೆ ಅಂದ್ರೆ ಲಾಸ್ ಆಗ್ತಿದ್ದಾಗ ನಮ್ಗೆ ಹ್ಯಾಂಡಲ್ ಮಾಡೋದು ಬರಲ್ಲ, ನಾವು ಎಕ್ಸಿಟ್ ಆಗ್ಬಿಡ್ತೀವಿ ಲಾಸ್ ನೋಡಿದಾಗ ಅಂತ ಅಂದ್ರೆ, ಸೊ ಅಂತರಿಗೆ ಇದು ಸೆಟ್ ಆಗಲ್ಲ. ಅಂತರಿಗೆ ಮ್ಯೂಚುವಲ್ ಫಂಡ್ಸ್ ಸೆಟ್ ಆಗುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ಬಿಟ್ಬಿಡೋದು, ಅದ್ರ ಕಡೆ ನಾವು ನೋಡಂಗೆ ಇರಲ್ಲ. ಸೊ ಆ ತರ ಬೇರೆಯವ್ರು ಹೆಡ್ಜ್ ಫಂಡ್ ಅವ್ರು ನೋಡ್ಕೊಂತಿರ್ತಾರೆ ಇದನ್ನ. ಸೊ ಇದೇನಿದ್ರು ನಮ್ ಕೈಯೆಲ್ಲ ಇರುತ್ತೆ. ಓಕೆ, ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಎಕ್ಸಿಟ್ ಆಗ್ಬೋದು. ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಇದೆರಡು ಡಿಫ್ರೆನ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೊ ನಿಮ್ಗೆ ಗೊತ್ತಿರೋ ಹತ್ರ ಶೇರ್ ಮಾಡಿ. ಚಾನಲ್ ನೀವೇ ಏನಾದ್ರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.